ಸೊ ಮೊದಲನೇ ರಾಶಿ ಮೇಷರಾಶಿ. ಮೇಷರಾಶಿಯವರಿಗೆ ಈ ವರ್ಷ ತುಂಬ ಒಳ್ಳೆಯ ವರ್ಷ ಆಗಿತ್ತು. 2024ರಲ್ಲಿ ತುಂಬ ಸುಗಮವಾದಂಥ ಜೀವನವನ್ನು ನೀವು ಮಾಡಿರ್ಬೋದು, ಅಥವಾ ಯಾವುದೇ ಕಷ್ಟಗಳು ಬಂದ್ರೂ ಅದನ್ನು ಓವರ್ಕಮ್ ಮಾಡುವಂಥ ಒಂದು ಬಲವನ್ನು ಗುರು 2ನೇ ಮನೆಯಲ್ಲಿರುವಂತಹ ಗುರು ಕೊಟ್ಟಿರ್ತಾನೆ, 11ನೇ ಮನೆಯಲ್ಲಿರುವಂತಹ ಶನಿ ಕೂಡ ಕೊಟ್ಟಿರೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಈ ವರ್ಷ ಬಂದು ಗುರು 3ನೇ ಮನೆಗೆ ಮೂವ್ ಆಗ್ತಾ ಇರುವಂಥದ್ದು. 3ನೇ ಮನೆಯಲ್ಲಿ ಗುರುಬಲ ಇಲ್ಲ ಅಂತ ನಾವು ತಗೊಂಡ್ರೂ ಕೂಡ 3ನೇ ಮನೆಯನ್ನು ನಾವು ಪರಾಕ್ರಮ ಸ್ಥಾನ ಅಂತ ಹೇಳ್ತೀವಿ. ಹಾಗೇನೆ ನಿಮ್ಮ ಕಮ್ಯುನಿಕೇಷನ್ಗೆ ಬರುವಂಥ ಸ್ಥಾನ ಅಂತ ಹೇಳ್ತೀವಿ. ಹಾಗೇನೆ ನಮ್ಮ ಏನು ಭ್ರಾತೃಸ್ಥಾನ ಅಂತ ಹೇಳ್ತೀವಿ ಅದನ್ನ. ಸೊ ಭ್ರಾತೃಸ್ಥಾನ ಅಂತ ಹೇಳಿದಾಗ ನಿಮ್ಮ ಅಣ್ಣ ತಮ್ಮಂದರ ನಡುವೆ ಹೇಗಿರುತ್ತೆ ಸಂಬಂಧ ಅನ್ನೋದನ್ನ ಗುರು ನಿರ್ಧರಿಸ್ತಾನೆ ಈ ವರ್ಷ ಅಂತ. ಗುರು ಎಲ್ಲೇ ಹೋದ್ರೂ ಆ ಮನೆಗೆ ಒಂದು ಶುಭತ್ವವನ್ನು ತಂದು ಕೊಡುವ ಚಾನ್ಸಸ್ ಇರುತ್ತೆ. ಸೊ ನಿಮ್ಮಲ್ಲಿ ಒಂದು ಯಾವುದೇ ತೊಂದರೆಗಳು ಬಂದ್ರೂ ಸ್ಥೈರ್ಯವನ್ನ ಎದೆಗುಂದದೆ ನೀವು ಅದನ್ನ ಎದುರಿಸಿ ಮೆಟ್ಟಿ ನಿಲ್ಲುವಂತಹ ಒಂದು ಸಾಮರ್ಥ್ಯ ನಿಮ್ಮಲ್ಲಿ ಈ ಗುರು ಕೊಡುವಂಥದ್ದು. 3ನೇ ಮನೆಗೆ ಬಂದು ಶನಿ 12ನೇ ಮನೆಯಲ್ಲಿರೋದ್ರಿಂದ ತುಂಬಾ ಆರೋಗ್ಯದ ಕಡೆಗೆ ನೀವು ಗಮನವನ್ನು ಹರಿಸಬೇಕಾಗುತ್ತೆ. ಯಾವುದೇ ಆರೋಗ್ಯದ ಸಮಸ್ಯೆಗಳು ಬಂದರೂ ಕೂಡ ನೀವು ಅದನ್ನ ಗುರುವಿನ ಬಲದಿಂದ, ಅಂದ್ರೆ ಆ ಸಾಮರ್ಥ್ಯವನ್ನ ಗುರು ಕೊಡೋದ್ರಿಂದ ನೀವು ಅದನ್ನ ಓವರ್ಕಮ್ ಮಾಡೋದಕ್ಕೆ ಸಾಧ್ಯ ಆಗತ್ತೆ ಅಂತ ಹೇಳ್ಬಿಟ್ಟು. ಆದ್ರೆ ರಾಹುವಿನ ಸಂಚಾರ 11ನೇ ಮನೇಲಿ ಆಗ್ತಿರೋದು ಇದು ಖಂಡಿತ ಒಳ್ಳೆಯದಾಗತ್ತೆ. ಹಾಗೇನೆ ವಿದೇಶದಲ್ಲಿ ಉದ್ಯೋಗ ಮಾಡ್ತಾ ಇರೋರಿಗೆ, ವಿದೇಶದಿಂದ ನೀವೇನಾದ್ರೂ ಕನೆಕ್ಷನ್ ಇಟ್ಕೊಂಡಿದ್ರೆ ಅಥವಾ ಅಲ್ಲೇನಾದ್ರೂ ನೀವು ವ್ಯಾಪಾರ ವಹಿವಾಟುಗಳನ್ನ ಇಟ್ಕೊಂಡಿದ್ರೆ ಅಲ್ಲಿಂದ ನಿಮಗೆ ಸಾಕಷ್ಟು ರೀತಿಯ ಒಂದು ಲಾಭ ಗಳಿಸೋದಕ್ಕೆ ಅವಕಾಶ ಇರುತ್ತೆ. ಆದರೆ ಕೇತುವಿನ ಸಂಚಾರ 4ನೇ ಮನೆಗೆ ಆಗೋದ್ರಿಂದ, 5ನೇ ಮನೆಗೆ ಆಗೋದ್ರಿಂದ ಅಲ್ಲಿ ಸಂತಾನದ ವಿಚಾರದಲ್ಲಿ ಸಂತಾನಾಕಾಂಕ್ಷಿಗಳಿಗೆ ಈ ವರ್ಷ ಸ್ವಲ್ಪ ಸಪೋರ್ಟ್ ಸಿಗದೆ ಹೋಗಬಹುದು ಅಂತ ಹೇಳ್ಬಿಟ್ಟು. ಸೊ ಈ ವರ್ಷ ಸಂತಾನಾಕಾಂಕ್ಷಿಗಳಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು ಅಥವಾ ಮುಂದಕ್ಕೆ ಹೋಗುವಂಥದ್ದು, ಪ್ರೊಲಾಂಗ್ ಆಗುವಂಥದ್ದು, ಮತ್ತೆ ನೀವೇನಾದರೂ ಕನ್ಸೀವ್ ಆಗಿದ್ರೆ ಆಲ್ರೆಡಿ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕಾಗತ್ತೆ. ಯಾಕೆಂದ್ರೆ ನಾನು ಡೇಟ್ಗಳನ್ನು ಮುಂಚೆನೇ ಹೇಳ್ಬಿಟ್ಟಿದ್ದೀನಿ. ಈ ವರ್ಷ ಕೇತುವಿನ ಸಂಚಾರ 6ನೇ ಮನೆಯಲ್ಲಿದ್ದು ನಿಮಗೆ ಪಾಸಿಟಿವ್ ರಿಸಲ್ಟ್ಸೇ ಇತ್ತು. ಬಟ್ ಮುಂದಿನ ವರ್ಷ ಅಂದ್ರೆ 2025 ಮೇ ತಿಂಗಳ ನಂತರ, ಮೇ ಅಂದ್ರೆ ಆಲ್ಮೋಸ್ಟ್ 5 ತಿಂಗಳು ಕಳೆದು ಹೋಗುತ್ತೆ, 5 ತಿಂಗಳ ನಂತರ ಸಂತಾನಾಕಾಂಕ್ಷಿಗಳು ತುಂಬಾ ಜಾಗರೂಕತೆಯಿಂದ ಇರಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಕೂಡ ಇಲ್ಲಿ ಸ್ವಲ್ಪ ಡಿಸ್ಟ್ರಾಕ್ಷನ್ಸ್ ಜಾಸ್ತಿ ಇರಬಹುದು. ಹಾಗೇನೆ ಪಂಚಮ ಸ್ಥಾನದಲ್ಲಿರುವಂತಹ ಶನಿ ಫಾರಿನ್ ಎಜುಕೇಷನ್ಗೆ ಸಪೋರ್ಟನ್ನ ಕೊಡ್ತಾ ಹೋಗ್ತಾನೆ ಅಂತ ಅನ್ನೋದು ನನ್ನ ಒಂದು ವಿಷಯ. ಇನ್ನು 2ನೇ ರಾಶಿ ಅಂತ ಹೇಳಿದ್ರೆ ವೃಷಭ ರಾಶಿಯವರಿಗೆ ಗುರು ಲಗ್ನದಲ್ಲೇ ಇದ್ದು ಮೇ ತಿಂಗಳ ನಂತರ ಅಂದ್ರೆ ಮೇ 14ರ ನಂತರ ಮಿಥುನ ರಾಶಿಗೆ ಮೂವ್ ಆಗುವಂಥದ್ದು. ಸೊ ಇದು ಇಷ್ಟ ದಿನ ಇದ್ದಂತಹ ಒಂದು ತೊಂದರೆ ಏನಿತ್ತು ವೃಷಭ ರಾಶಿಯವರಿಗೆ ಅದು ಬಗೆಹರಿಯುತ್ತೆ. ಯಾಕೆ ಅಂತ ಹೇಳಿದ್ರೆ ಜನ್ಮ ಗುರು ನರೋದುಃಖಂ ಅಂತ ಹೇಳ್ತೀವಿ ನಾವು. ಸೊ ಜನ್ಮದಲ್ಲಿ ಗುರು ಇದ್ದಾಗ ತುಂಬಾ ತೊಂದರೆ. ನಾನು ರಾಶಿ ಮತ್ತೆ ಲಗ್ನ ಎರಡನ್ನೂ ತಗೊಳ್ತೀನಿ. ನಿಮಗೆ ರಾಶಿ ಗೊತ್ತಿದ್ರೆ ರಾಶಿಯನ್ನ ತಗೊಳ್ಳಿ, ಲಗ್ನ ಗೊತ್ತಿದ್ರೆ ಲಗ್ನವನ್ನ ತಗೊಳ್ಳೋದು ಇನ್ನೂ ತುಂಬಾ ಒಳ್ಳೆಯದು. ಸೊ ಲಗ್ನದಲ್ಲೇ ಅಥವಾ ರಾಶಿಯಲ್ಲೇ ಇರುವಂತಹ ಗುರು ಸ್ವಲ್ಪ ತೊಂದರೆಗಳನ್ನ ವೃಷಭ ರಾಶಿಯವರಿಗೆ ಕೊಟ್ಟಿರೋದಕ್ಕೆ ಚಾನ್ಸಸ್ ಇರುತ್ತೆ. ಈ ವರ್ಷ ವೃಷಭ ರಾಶಿಯವರಿಗೆ ತುಂಬಾ ದೊಡ್ಡ ಮಟ್ಟದ ಮಾರ್ಚ್ ಏಪ್ರಿಲ್ ನಂತರ ತುಂಬಾ ದೊಡ್ಡ ಮಟ್ಟದ ಬದಲಾವಣೆಗಳು ಜೀವನದಲ್ಲಿ ಆಗ್ತವೆ. ಹಣಕಾಸಿನ ಆಗಮನ ಆಗುತ್ತೆ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ ಇರುವಂಥದ್ದು. ಹಾಗೇನೆ 11ನೇ ಮನೆಗೆ ಮೂವ್ ಆಗ್ತಾ ಇರುವಂತಹ ಶನಿಯ ಪ್ರಭಾವದಿಂದ ನೀವು ಬಯಸಿದಂತಹ, ಯಾಕೆಂದ್ರೆ 11th ಹೌಸ್ ಅಂತ ಅನ್ನೋದೇನಿದೆ ಇದು ತುಂಬಾ ಶುಭ ಸ್ಥಾನ ಅಂತ ಹೇಳ್ಬೋದು. ಸೊ ಹಾಗಾಗಿ 11ನೇ ಮನೆಗೆ ಏನು ಶನಿಯ ಸಂಚಾರದಿಂದ ಕೂಡ ಶುಭ ಫಲಗಳನ್ನ ತಗೊಳ್ಳೋದಕ್ಕೆ ಸಾಧ್ಯ ಇರುತ್ತೆ. ಆದರೆ 4ನೇ ಮನೆಗೆ ಕೇತುವಿನ ಸಂಚಾರ ಆಗ್ತಾ ಇರೋದ್ರಿಂದ ತಾಯಿಯ ಆರೋಗ್ಯದ ಕಡೆಗೆ, ತಾಯಿಯ ಜೊತೆ ನಿಮ್ಮ ಸಂಬಂಧದ ವಿಚಾರದಲ್ಲಿ ನೀವು ಸ್ವಲ್ಪ ಜಾಗರೂಕತೆಯಿಂದ ಇರಬೇಕಾಗತ್ತೆ ಅಂತ. ಇನ್ನು 10ನೇ ಮನೆಗೆ ರಾಹುವಿನ ಸಂಚಾರ. ಈ 10ನೇ ಮನೆಯ ರಾಹು ಸಂಚಾರ ಫಾರಿನ್ ಜಾಬ್ ಆಪರ್ಚುನಿಟಿಗಳಿಗೆ ತುಂಬಾ ಒಳ್ಳೆಯದು, ಮೀಡಿಯಾದಲ್ಲಿರೋರಿಗೆ ತುಂಬಾ ಒಳ್ಳೆಯದು. ಈ ಏನು ಕ್ರಿಯೇಟಿವ್ ವರ್ಕ್ಗಳನ್ನ ಏನ್ ಮಾಡ್ತಾರೆ ಅವ್ರಿಗೆ ತುಂಬಾ ಒಳ್ಳೆಯ ರಿಸಲ್ಟ್ಸ್ನ ಕೊಡುವಂಥದ್ದು. ಕಲಾವಿದರಿಗೆ ಇದು ತುಂಬಾ ಒಳ್ಳೆಯ ವರ್ಷ ಅಂತ ಹೇಳಬಹುದು. ಯಾಕೆಂದ್ರೆ ರಾಹು ಕಲೆಗೆ ಸ್ವಲ್ಪ ಸಪೋರ್ಟ್ ಮಾಡುವಂತಹ ಪ್ಲಾನೆಟ್ ಆಗಿರೋದ್ರಿಂದ, ಅದರಲ್ಲೂ ನೀವು 4 ಜನರ ಮಧ್ಯೆ ಬಂದು ಕಾಣಿಸ್ಕೊಳ್ಳುವಂತಹ ಕೆಲಸ ಮಾಡ್ತಿದ್ದೀರಾ. ರಾಜಕಾರಣಿಗಳು ಕೂಡ ಇದು ಒಳ್ಳೆಯ ವರ್ಷ. ರಾಹು ಅಂದ್ರೆ ವೃಷಭ ರಾಶಿಯ ರಾಜಕಾರಣಿಗಳಿಗೂ ಕೂಡ ಇದು ಶುಭ ವರ್ಷ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಹೇಳಿದ್ರೆ ಒಂದು ಅಟ್ರಾಕ್ಷನ್ ಏನ್ ಬೇಕಲ್ಲ ಅದಕ್ಕೆ ರಾಹು ಕೊಡೋದಕ್ಕೆ ತಯಾರಾಗಿರ್ತಾನೆ ಅಂತ ಹೇಳ್ಬಹುದು. ಸ್ವಲ್ಪ ಡಿಸ್ಟರ್ಬೆನ್ಸ್ ಇರುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಇರಲ್ಲ. ರಾಹು ಎಲ್ಲೇ ಮನೇಲಿ ಯಾವುದೇ ಮನೇಲಿ ಇದ್ರೂ ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ ಅಂತ ಹೇಳ್ಬಿಟ್ಟು ಅದನ್ನ ನೀವು ಸ್ವಲ್ಪ ಗಮನದಲ್ಲಿ ಇಟ್ಕೊಳ್ಬೇಕಾಗತ್ತೆ ಅಂತ. ಇನ್ನು ಮುಂದಿನ ರಾಶಿ ಬಂದು ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಜನ್ಮದಲ್ಲೇ ಗುರು ಸ್ವಲ್ಪ ಇದು ಕಿರಿಕಿರಿಗಳನ್ನ ತಂದು ಕೊಡುವಂತಹ ವರ್ಷ. ಕೇತು 3ನೇ ಮನೆಯಲ್ಲಿ ಭ್ರಾತೃ ವರ್ಗದವರ ಜೊತೆ ಸ್ವಲ್ಪ ಮನಸ್ತಾಪಗಳನ್ನ ಕೊಡೋದಕ್ಕೆ ಅವಕಾಶ
ಅವಕಾಶ ಇರುತ್ತೆ. ಇನ್ನು ಮಿಥುನ ರಾಶಿಯವರಿಗೆ ಶನಿ 10ನೇ ಮನೆಯಲ್ಲಿರ್ತಾನೆ, ಅಂದರೆ ಮಾರ್ಚ್ 29ರ ನಂತರ. ಆಗ ಉದ್ಯೋಗದಲ್ಲಿ ಸ್ವಲ್ಪ ಸ್ಟ್ರೆಸ್ ಜಾಸ್ತಿ ಆಗಬಹುದು, ಪ್ರೆಷರ್ ಜಾಸ್ತಿ ಆಗಬಹುದು. ನೀವು ಮಾಡ್ತಾ ಇರುವಂಥ ಕೆಲಸಕ್ಕೆ ನಿಮಗೆ ರೆಕಗ್ನಿಷನ್ ಸಿಗದೆ ಹೋಗಬಹುದು. ಅಂದರೆ ನಾನು ಯಾಕೆ ನಿಮ್ಮ ಉದ್ಯೋಗ, ಕುಟುಂಬ ಸ್ಥಾನ, ಆರೋಗ್ಯ ಇದೆಲ್ಲದನ್ನು ಕವರ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾ ಇದ್ದೀನಿ. ಸೊ ಈಗ ಉದ್ಯೋಗದ ವಿಚಾರಕ್ಕೆ ಬಂದಾಗ ಮಿಥುನ ರಾಶಿಯವರಿಗೆ ಸ್ವಲ್ಪ ಡಿಸ್ಟರ್ಬೆನ್ಸ್ ಇರೋದಕ್ಕೆ ಚಾನ್ಸ್ ಇರುತ್ತೆ ಅಂತ ಹೇಳ್ಬಿಟ್ಟು, ಸ್ವಲ್ಪ ವರ್ಕ್ ಪ್ರೆಷರ್ ಜಾಸ್ತಿ ಇರೋದಕ್ಕೆ, ರೆಕಗ್ನಿಷನ್ ಸಿಗದೆ ಹೋಗಬಹುದು. ಮತ್ತು 9ನೇ ಮನೆಯ ರಾಹುವಿನ ಸಂಚಾರ ಮೇ 30ರ ನಂತರ ಏನಿದೆ, ಅರ್ಧ ವರ್ಷ ಕಳೆದು ಹೋಗಿರುತ್ತೆ. ನಂತರ ತಂದೆಯ ಆರೋಗ್ಯ, ತಂದೆಯ ವಿಚಾರದಲ್ಲಿ, ತಂದೆಗೆ ಬರಬೇಕಾದಂತಹ ಹಣಕಾಸಿನ ವಿಚಾರದಲ್ಲಿ ಅಡೆತಡೆಗಳಾಗಬಹುದು, ಅಥವಾ ತಂದೆಯ ಜೊತೆ ನಿಮ್ಮ ಒಂದು ಇಂಟ್ರಾಕ್ಷನ್ ಏನು ಮಾಡ್ತೀರಾ ಆ ಸಮಯದಲ್ಲಿ ತುಂಬ ಒಂದು ಕೇರ್ಫುಲ್ ಆಗಿ ಇಂಟ್ರಾಕ್ಷನ್ ಮಾಡಬೇಕಾಗುತ್ತೆ ಅಂತ.